ಶಿವಂ ಅಸೋಸಿಯೇಟ್ಸ್ ಮೇಲಿನ 4,500 ಕೋಟಿ ವಂಚನೆ ಆರೋಪ ಪ್ರಕರಣದಲ್ಲಿ ಹೂಡಿಕೆ ಮಾಡಿರುವ ಮಾಜಿ ಸೈನಿಕರಿಗೆ ಮೊದಲ ಆದ್ಯತೆಯಲ್ಲಿ ಹಣ ಮರಳಿಸಬೇಕು ಎಂದು ಮಾಜಿ ಸೈನಿಕರ ಸಂಘದ ಜಿಲ್ಲಾಧ್ಯಕ್ಷ ಜಗದೀಶ್ ಪೂಜಾರಿ ಮನವಿ ಮಾಡಿದರು. ಮಂಗಳವಾರ ನಗರದ ಕನ್ನಡ ಸಾಹಿತ್ಯ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಮೇ 14ರಂದು ಜಿಲ್ಲಾಡಳಿತ ಶಿವಂ ಅಸೋಸಿಯೇಟ್ಸ್ ಸಂಸ್ಥೆ ಮೇಲೆ ದಾಳಿ ನಡೆಸಿದ್ದು, ಈ ಸಂಸ್ಥೆಯಲ್ಲಿ ನಿವೃತ್ತಿ ಬಳಿಕ ಪಡೆದ ಹಣವನ್ನು ಹಲವಾರು ಮಾಜಿ ಸೈನಿಕರು ಹೂಡಿಕೆ ಮಾಡಿದ್ದಾರೆ ಎಂದು ಹೇಳಿದರು. ಪ್ರಕರಣದ ತನಿಖೆಯನ್ನು ಸಿಐಡಿ ನಡೆಸುತ್ತಿದ್ದು, ಫ್ರೀಸ್ ಮಾಡಿರುವ ಹಣವನ್ನು ಕಾನೂನು ಪ್ರಕ್ರಿಯೆಯ ಮೂಲಕ ಹೂಡಿಕೆದಾರರಿಗೆ ಮರಳಿಸಬೇಕು. ಅದರಲ್ಲೂ ಮಾಜಿ ಸೈನಿಕರಿಗೆ ಮೊದಲ ಆದ್ಯತೆ ನೀಡಬೇಕು ಎಂದು ಆಗ್ರಹಿಸಿದರು. ಮಾಜಿ ಸೈನಿಕರಿಗೆ ಯಾವುದೇ ರೀತಿಯ ಅನ್ಯಾಯವಾಗದಂತೆ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕು. ಈ ಕುರಿತು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗುವುದು ಎಂದು ತಿಳಿಸಿದರು. ಇದೇ ವೇಳೆ ಹೆಚ್ಚಿನ ಲಾಭದ ಆಮಿಷಕ್ಕೆ ಒಳಗಾಗಿ ಎಲ್ಲೆಂದರಲ್ಲಿ ಹೂಡಿಕೆ ಮಾಡಬಾರದು ಎಂದು ಸಾರ್ವಜನಿಕರಿಗೆ ಎಚ್ಚರಿಕೆ ನೀಡಿದ ಅವರು, ಪ್ರಕರಣದ ತನಿಖೆಯಿಂದ ಹಣದ ಮೂಲ ಹಾಗೂ ವ್ಯವಹಾರಗಳ ಕುರಿತು ಇನ್ನಷ್ಟು ಮಾಹಿತಿ ಹೊರಬರುವ ಸಾಧ್ಯತೆ ಇದೆ ಎಂದು ಹೇಳಿದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಬೆಳಗಾವಿ ಜಿಲ್ಲೆ ಮಾಜಿ ಸೈನಿಕರ ಸಂಘಟನೆಗಳ ಮಹಾ ಒಕ್ಕೂಟದ ವತಿಯಿಂದ ಆಯೋಜಿಸಿರುವಂತಹ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂತಹ ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮದವರಿಗೆ, ನಮ್ಮ ಸಂಘಟನೆಯ ಎಲ್ಲ ಪದಾಧಿಕಾರಿಗಳಿಗೆ, ಇವತ್ತು ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ಎಲ್ಲರಿಗೂ ನಾನು ನನ್ನ ವೈಯಕ್ತಿಕವಾಗಿ ನಮ್ಮ ಸಂಘಟನೆ ಪೂರ್ವಕವಾದಂಥ ಸ್ವಾಗತಗಳನ್ನು ಕೋರ್ತೀನಿ. ಇವತ್ತು ನಾವು ಈ ಒಂದು ಮಹತ್ವದ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಲು ಕಾರಣ ಏನಂತಂದರೆ, ಕಳೆದ ಮೇ 14ರಂದು ಜಿಲ್ಲಾಡಳಿತ ಬೆಳಗಾವಿಯ ಶಿವಂ ಅಸೋಸಿಯೇಟ್ನ ಮೇಲೆ ಮಾಡಿದಂತಹ ದಾಳಿಯಲ್ಲಿ ಶಿವಂ ಅಸೋಸಿಯೇಟ್ನಲ್ಲಿ ಸಾಕಷ್ಟು ಜನ ತಮ್ಮ ಹಣವನ್ನು ಹೂಡಿಕೆ ಮಾಡಿದ್ದಾರೆ ಅನ್ನುವಂತಹ ಒಂದು ವಿಷಯ ಮಾಧ್ಯಮಗಳ ಮೂಲಕ ನಮಗೆ ಗೊತ್ತಾಗಿದ್ದು, ಈ ಒಂದು ಪ್ರಕರಣದಲ್ಲಿ ನಮ್ಮ ಮಾಜಿ ಸೈನಿಕರು ಸಾಕಷ್ಟು ಸಂಖ್ಯೆಯಲ್ಲಿ ತಮ್ಮ ಹಣವನ್ನು ಹೂಡಿಕೆ ಮಾಡಿದ್ದಾರೆ ಅನ್ನುವಂಥ ವಿಷಯ ನಮಗೆ ಗೊತ್ತಾಗಿದೆ. ಆದ್ದರಿಂದಾಗಿ ಇವತ್ತು ನಾವು ಈ ಒಂದು ಮಾಧ್ಯಮಗೋಷ್ಠಿಯನ್ನು ಆಯೋಜನೆ ಮಾಡಿದ್ದೀವಿ. ಈ ಒಂದು ಪ್ರಕರಣದಲ್ಲಿ ಹಣ ಹೂಡಿಕೆ ಮಾಡಿರುವಂತಹ ನಮ್ಮ ಮಾಜಿ ಸೈನಿಕರು ಯಾಕೆ ಆ ಒಂದು ಹಣವನ್ನು ಅಲ್ಲಿ ಹೂಡಿಕೆ ಮಾಡಿದ್ದಾರೆ ಅನ್ನುವಂಥ ವಿಷಯವನ್ನು ನಾವು ಗಮನಿಸಿದಾಗ, ಒಬ್ಬ ಸೈನಿಕ ಇವತ್ತು ನಿವೃತ್ತನಾಗಿ ಬರಬೇಕಂತಂದರೆ ಸುಮಾರು 17 ವರ್ಷ, 20 ವರ್ಷ, 25 ವರ್ಷ ಸೇವೆ ಮಾಡಿ ರಿಟೈರ್ಡ್ ಆಗ್ತಾನೆ. ಆ ಹೊತ್ತಿಗೆ ಅವನಿಗೆ 35ರಿಂದ 40 ವರ್ಷ ವಯಸ್ಸಾಗಿರ್ತದೆ. ಇನ್ನೂ ದುಡಿಯುವಂಥ ಶಕ್ತಿ ಅವನಲ್ಲಿ ಇರ್ತದೆ, ಆದರೆ ನಿವೃತ್ತಿ ಆಗಬೇಕಾಗ್ತದೆ. ಹೀಗೆ ನಿವೃತ್ತಿ ಆದಮೇಲೆ ಬಂದು ಈಗಿನ ಒಂದು ವೈಜ್ಞಾನಿಕ ಯುಗದಲ್ಲಿ ಜೀವನ ಶೈಲಿಯಾಗಲಿ, ಮಕ್ಕಳ ವಿದ್ಯಾಭ್ಯಾಸವಾಗಲಿ, ಮನೆತನದ ಖರ್ಚುಗಳಾಗಲಿ, ಇವೆಲ್ಲವುಗಳನ್ನು ಕೇವಲ ಪೆನ್ಷನ್ ಮೇಲೆ ಆಧಾರಿತನಾಗಿ ಹಾಗೂ ತನ್ನ 15-20 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಬಂದಂಥ ದುಡ್ಡನ್ನು ಎಲ್ಲಾದರೂ ಒಂದು ವೇಳೆ ಒಂದು ಸ್ಥಾನದಲ್ಲಿ ಹೂಡಿಕೆ ಮಾಡಿ ಅದರಿಂದಲೂ ಕೂಡ ಬಂದ ಹಣವನ್ನು ತನ್ನ ಜೀವನೋಪಕ್ಕಾಗಿ ಬಳಸಿಕೊಳ್ಳುವಂಥ ವಿಚಾರದಿಂದ, ಒಳ್ಳೆಯ ಸದುದ್ದೇಶದಿಂದ ಒಬ್ಬ ಸೈನಿಕ ತನ್ನ ಹಣವನ್ನು ಹೂಡಿಕೆ ಮಾಡ್ತಾನೆ. ಅಂಥದ್ರಲ್ಲಿ ನಮ್ಮೆಲ್ಲ ಮಾಜಿ ಸೈನಿಕರು ಕೆಲವೊಂದಷ್ಟು ಜನ ಹೂಡಿಕೆ ಮಾಡಿದ್ದಾರೆ ಅನ್ನುವಂಥದ್ದು ಮಾಹಿತಿ ನಮಗೆ ಪತ್ರಿಕಾದ ಮೂಲಕವೇ ಗೊತ್ತಾಗಿದೆ. ನಮ್ಮ ಸೈನಿಕರು ಏನು ಹಣವನ್ನು ಹೂಡಿಕೆ ಮಾಡಿದ್ದಾರೆ, ಅದರ ಹಿಂದಿನ ಉದ್ದೇಶ, ಅವರು ಮಾಡಿದಂಥ ಉದ್ದೇಶ ಸರಿಯಾಗಿದೆ. ಆದರೆ ಎಲ್ಲಿ ಹೂಡಿಕೆ ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ತನಿಖೆ ಮುಂದೆ ಗೊತ್ತಾಗುವಂಥದ್ದು. ಈಗಾಗಲೇ ಈ ಪ್ರಕರಣ CID ತನಿಖೆಯಲ್ಲಿದ್ದು, ಆ ತನಿಖೆ ಇನ್ನೂ ನಡೀತಾ ಇದೆ. ತನಿಖೆ ಮುಗಿದ ಮೇಲೆ ಕಾನೂನು ಕ್ರಮವಾಗಿ ಅದರ ಏನು ಕ್ರಮ ಕೈಗೊಳ್ಳಬೇಕು, ಜಿಲ್ಲಾಡಳಿತ, ಸರ್ಕಾರ ಆಗಲಿ, CID ಅಧಿಕಾರಿಗಳಾಗಲಿ ತನಿಖೆಯನ್ನು ಪೂರ್ಣಗೊಳಿಸಿದ ನಂತರನೇ ಗೊತ್ತಾಗೋದು ಇದು ಏನು ಅಂತೇಳಿ. ನಾವು ಈಗ ಈ ಪತ್ರಿಕಾ ಮಾಧ್ಯಮದ ಮೂಲಕ ಇನ್ನೊಂದು ವಿನಂತಿಯನ್ನು ಮಾಡ್ಕೊಳ್ಳೋದಪ್ಪ ಅಂತಂದರೆ, ನಮಗೇನು ಸಿಕ್ಕಂಥ ಮಾಹಿತಿ ಪ್ರಕಾರ ನಮ್ಮೆಲ್ಲ ಮಾಜಿ ಸೈನಿಕರು ಏನು ಹೂಡಿಕೆ ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇದೆ. ಒಂದು ವೇಳೆ ಈಗೇನಾದರೂ ನಿನ್ನೆ ತಾನೇ ಮಾಧ್ಯಮದ ಮೂಲಕ ನಾವು ಗಮನಿಸಿದ್ದೀವಿ, ಆ ಹಣವನ್ನು ಹೂಡಿಕೆ ಮಾಡಿದಂಥ ಹಣವನ್ನು ಮರಳಿ ವಂಚನೆಗೊಳಗಾದವರಿಗೆ ಅಥವಾ ಹೂಡಿಕೆ ಮಾಡಿದಂಥವರಿಗೆ ನೀಡಬೇಕಂತಂದರೆ ಯಾವ ರೀತಿ ನಾವು ನೀಡಬೇಕು ಅನ್ನುವಂಥದ್ದು ವಿಷಯವನ್ನು ನಾವು ಆಲಿಸಿದ್ದೀವಿ. ಒಂದು ವೇಳೆ ಹಾಗೇನಾದರೂ ಮಾಡಲು ಪ್ರಯತ್ನ ಆದರೆ, ಮೊದಲನೇದಾಗಿ ನಮ್ಮ ಸೈನಿಕರನ್ನು ಅದರಲ್ಲಿ ಪರಿಗಣಿಸಿ ಅವರ ಹಣವನ್ನು ಮರುಕಳಿಸಬೇಕಂತೇಳಿ ನಾವು ಈ ಮೂಲಕ ಜಿಲ್ಲಾಡಳಿತಕ್ಕಾಗಲಿ, ಅಧಿಕಾರಿಗಳಿಗಾಗಲಿ, ಸರ್ಕಾರಕ್ಕಾಗಲಿ ನಾವು ಮನವಿಯನ್ನು ಮಾಡ್ಕೊಳ್ತೇವೆ ಈ ಮೂಲಕ.
ಯಾಕಪ್ಪ ಅಂತಂದ್ರೆ ಒಬ್ಬ ಸೈನಿಕ ದೇಶಕ್ಕಾಗಿ ಸುಮಾರು 17-20 ವರ್ಷ ಸೇವೆ ಮಾಡ್ತಾನೆ. ಬಂದು ದೇಶದ ವಿವಿಧ ಭಾಗಗಳಲ್ಲಿ ಭಿನ್ನ ಭಿನ್ನ ಪರಿಸ್ಥಿತಿಗಳಲ್ಲಿ ತನ್ನ ಬೆವರ ಹನಿಯನ್ನು ಅಷ್ಟೇ ಅಲ್ಲದೆ ತನ್ನ ರಕ್ತದ ಕಣಕಣಗಳನ್ನು ಅಲ್ಲಿ ಸಮರ್ಪಣೆ ಮಾಡಿ ದೇಶಕ್ಕಾಗಿ ಸೇವೆ ಸಲ್ಲಿಸಿ ಬಂದು ತನ್ನ ಜೀವನೋಪಾಯಕ್ಕಾಗಿ ಮುಂದಿನ 35-40 ವರ್ಷಕ್ಕೆ ಏನು ರಿಟೈರ್ಡ್ ಬಂದ ಮೇಲೆ ಇನ್ನೂ ಕೂಡ ಸಾಕಷ್ಟು ಜೀವನ ಅವ್ರದ್ದು ಉಳಿದಿರ್ತದೆ. ಅದಕ್ಕಾಗಿ ಒಂದು ಪ್ಲ್ಯಾನಿಂಗನ್ನು ಮಾಡಿ ಅವರು ಹಣವನ್ನು ಹೂಡಿಕೆ ಮಾಡಿರ್ತಾರೆ. ಅದಕ್ಕಾಗಿ ನಮ್ಮ ಯಾವುದೇ ಮಾಜಿ ಸೈನಿಕರಿಗೆ ಅನ್ಯಾಯ ಆಗಬಾರ್ದು ಮತ್ತು ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು. ಮಾಜಿ ಸೈನಿಕರಿಗೆ ಅಷ್ಟೇ ಅಲ್ಲ, ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು ಅನ್ನುವಂಥ ದೃಷ್ಟಿಯಿಂದ ನಾವು ಜಿಲ್ಲಾಡಳಿತಕ್ಕೆ ಒಂದು ವಿಶೇಷವಾದಂಥ ಮನವಿ ನಮ್ಮ ಮಹಾ ಒಕ್ಕೂಟದಿಂದ ಏನು ಮಾಡ್ತೀವಿ ಅಂತಂದ್ರೆ, ಏನಾದರೂ ಒಂದು ರೀತಿ ತಾವು ಹಣವನ್ನು ಹೂಡಿಕೆ ಮಾಡಿದಂಥ ಹಣವನ್ನು ಫ್ರೀಸ್ ಏನಾಗಿದೆ ಅದನ್ನೇನಾದರೂ ನೀಡೋರಿದ್ದರೆ ಫಸ್ಟ್ ಅದರೊಳಗೆ ನಮ್ಮ ಮಾಜಿ ಸೈನಿಕರನ್ನು ಪರಿಗಣಿಸಿ ಯಾರೆಲ್ಲ ಇನ್ವೆಸ್ಟ್ ಮಾಡಿದಾರೋ ಅವರಿಗೆ ಅದು ಇನ್ವೆಸ್ಟ್ ಮಾಡಿದಷ್ಟು ಹಣವನ್ನಾದರೂ ನೀಡಿ ನಮ್ಮ ಮಾಜಿ ಸೈನಿಕರ ಒಂದು ಮನವಿಯನ್ನು ತಾವು ಸ್ವೀಕರಿಸಿ ಯಾವುದೇ ನಮ್ಮ ಮಾಜಿ ಸೈನಿಕರಿಗೆ ಅನ್ಯಾಯವಾಗದ ರೀತಿಯಲ್ಲಿ ತಾವು ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದೊಂದು ಬೇಡಿಕೆ ಇದೆ. ಇನ್ಮೇಲೆ ಇದಾದ ನಂತರ ನಮ್ಮ ಮಾಜಿ ಸೈನಿಕರಿಗೆ ನಾವು ಸಂಘಟನಾತ್ಮಕವಾಗಿ ನಮ್ಮ ಸಂಘಟನೆಯಿಂದ ಒಂದು ಮನವಿ, ಒಂದು ಸೂಚನೆಯನ್ನು ನೀಡೋದೇನಪ್ಪ ಅಂತಂದ್ರೆ, ನಾವೆಲ್ಲ ಮಾಜಿ ಸೈನಿಕರು ಬಹಳ ಕಷ್ಟದಲ್ಲಿ ನಮ್ಮ ಸೇವೆಯನ್ನು ಮಾಡಿ ನಾವು ಇವತ್ತು ಬಂದಿರುವಂಥ ಹಣವನ್ನು ನಮ್ಮ ಕೈಯಿಂದ ತಪ್ಪಿದರೆ ಅದು ಯಾವ ರೀತಿ ಪರಿಣಾಮ ಬೀರ್ತದೆ ಅನ್ನುವಂಥದ್ದು ಸಾಕಷ್ಟು ಜನರಿಗೆ ಗೊತ್ತಿದೆ. ಅದಕ್ಕಾಗಿ ತಾವು ತಮ್ಮ ಹಣವನ್ನು ಎಲ್ಲೇ ಆದರೂ ಹೂಡಿಕೆ ಮಾಡಬೇಕಂತಂದ್ರೆ ಕಾನೂನುಬದ್ಧವಾಗಿರುವಂತಹ ಕಾನೂನಿನ ಚೌಕಟ್ಟಿನಲ್ಲಿರುವಂತಹ ನ್ಯಾಷನಲೈಸ್ ಬ್ಯಾಂಕ್ಗಳಲ್ಲಾಗಲಿ ಅಥವಾ ಇನ್ನೂ ಸಾಕಷ್ಟು ವೇದಿಕೆಗಳಿದ್ದಾವೆ ಹಣವನ್ನು ಹೂಡಿಕೆ ಮಾಡಲು. ಅಲ್ಲಿ ತಾವು ಹಣವನ್ನು ಹೂಡಿಕೆ ಮಾಡಿ ಯಾವುದೇ ಏನೋ ಗೊತ್ತಿಲ್ಲದೆ ಊಹಾಪೋಹಗಳಿಗೆ ಒಳಗಾಗಿ ತಮ್ಮ ಅತ್ಯಮೂಲ್ಯವಾದಂಥ ಹಣವನ್ನು ತಮ್ಮ ಇಡೀ ಜೀವನವನ್ನೇ ಆ ಹಣದ ಮೇಲೆ ನಾವು ನಿರ್ಭೀತರಾಗಿರ್ತೀವಿ. ಅಂಥ ಹಣವನ್ನು ಸಿಕ್ಕ ಸ್ಥಳಗಳಲ್ಲಿ ತಾವು ಇನ್ವೆಸ್ಟ್ ಮಾಡಬಾರ್ದು, ಹೂಡಿಕೆ ಮಾಡಬಾರ್ದು ಅನ್ನುವಂಥ ಮನವಿಯನ್ನು ಇವತ್ತು ನಾವು ನಮ್ಮ ಮಹಾ ಒಕ್ಕೂಟದಿಂದ ನಮ್ಮೆಲ್ಲ ಮಾಜಿ ಸೈನಿಕರಿಗೆ ತಿಳಿಸಲಿಕ್ಕೆ ಇಷ್ಟಪಡ್ತೀವಿ ಸರ್. ಸರ್, ಇದ್ರ ಬಗ್ಗೆ ನಮಗೂ ಕೂಡ ನಾವು ಸಂಘಟನಾತ್ಮಕವಾಗಿ ಏನು ಇವತ್ತು ಪ್ರೆಸ್ ಮೀಟ್ ಮಾಡಿದ್ವಿ, ಇಲ್ಲಿವರೆಗೂ ನಮಗೆ ಯಾವುದೇ ಮಾಹಿತಿ ಇಲ್ಲ ಸರ್. ಇದ್ರ ಬಗ್ಗೆ ನಮ್ಮ ಎಷ್ಟು ಜನ ಮಾಜಿ ಸೈನಿಕರು ಹೂಡಿಕೆ ಮಾಡಿದಾರೆ ಅನ್ನೋದು ಗೊತ್ತಿಲ್ಲ. ಮಾಧ್ಯಮದ ಮೂಲಕನೇ ಗೊತ್ತಾಗಿರೋದು. ಸಾವಿರಾರು ಸಂಖ್ಯೆಯಲ್ಲಿ ಮಾಜಿ ಸೈನಿಕರಲ್ಲಿ ಹೂಡಿಕೆ ಮಾಡಿದಾರೆ ಅನ್ನೋಂಥದ್ದು ಮಾಧ್ಯಮದ ಮೂಲಕ ಗೊತ್ತಾಗಿದ್ದು. ನಮ್ಮ ಸಂಘಟನೆಗೆ ಅಥವಾ ನಮಗಾಗಲಿ ಇನ್ನೂವರೆಗೂ ಯಾರೂ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ, ನಾವು ಇಷ್ಟು ಇನ್ವೆಸ್ಟ್ ಮಾಡಿದ್ದೀವಿ ಅಂತ ನಮಗೆ ಗೊತ್ತಿಲ್ಲ. ಅನ್ಯಾಯ ಆಗಿದೆ ಅನ್ನೋದಕ್ಕೆ ಸರಿ ಸಂಘಟನೆದು ಕೊಡೋಕೆ ಸರ್. ಈಗ ಸಂಘಟನೆಯಲ್ಲಿ ನಮಗೆ ಇನ್ನೋವರೆಗೆ ನಮಗೂ ಕೂಡ ಯಾರೂ ಬಂದು ಹೇಳಿಲ್ಲ. ಸರ್, ಮಾಧ್ಯಮದಲ್ಲಿ ಈಗಾಗಲೇ ನಾವು ವರದಿಯನ್ನು ನೋಡಿದ್ವಿ. ಫಸ್ಟ್ ದಿನ ಏನು ಇದಾಗಿತ್ತು ಅವಾಗನ ಮಾಧ್ಯಮದವರು ಹೇಳಿದ್ದಾರೆ ಸಂಘಟನೆಯಲ್ಲಿ ಸಾಕಷ್ಟು ಜನ ಮಾಜಿ ಸೈನಿಕರು ಇದರ ಮೇಲೆ ಹೂಡಿಕೆ ಮಾಡಿದ್ದಾರೆ ಅಂತೇಳಿ. ಅದೇ ಆಧಾರದ ಮೇಲೆ ಇದು ಭಾಳಷ್ಟು ಚರ್ಚೆ ಒಳಗಾಗಿದೆ. ಈ ವಿಷಯ ಇಡೀ ರಾಜ್ಯದಲ್ಲೇ ಚರ್ಚೆ ಇದೆ, ಇಡೀ ದೇಶದಲ್ಲೇ ಚರ್ಚೆ ಇದೆ. ಹಾಗಾಗಿ ನಮ್ಮ ಮಾಜಿ ಸೈನಿಕರು ಎಷ್ಟು ಮಾಡಿದಾರೋ ಏನು ಮಾಡಿದಾರೋ ಅದು ಗೊತ್ತಿಲ್ಲ. ಬಟ್ ಮಾಡಿದರೆ ಆ ರೀತಿ ನಮ್ಮ ಸೈನಿಕರನ್ನ ಪರಿಗಣಿಸ್ರಿ ಅನ್ನುವಂಥ ಉದ್ದೇಶದಿಂದ ನಾವು ಸಂಘಟನಾತ್ಮಕವಾಗಿ ಈ ಕ್ರಮವನ್ನು ಮಾಡತ್ತೇವೆ ಸರ್. ನಾವು ಸರ್, ನಮಗೂ ಕೂಡ ಕೆಲವೊಂದು ಈಗ ಮಾಧ್ಯಮದ ಮೂಲಕ ನಾವು ಕೇಳಿದ್ದು ಏನಪ್ಪ ಅಂತಂದ್ರೆ, ಇದುವರೆಗೆ ಅವರು ಯಾರಿಗೂ ಕೂಡ ಪ್ರತಿಯೊಂದು ಯಾವುದೋ ತಿಂಗಳಲ್ಲಿ ಅವ್ರು ಮಿಸ್ ಮಾಡದೆ ದುಡ್ಡನ್ನು ಕೊಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಇದೆ ಸರ್. ಹಾಗಾಗಿ ಅವರು ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದಾರೋ ಏನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಕಳೆದ 10-15 ವರ್ಷದಿಂದ ಸಂಸ್ಥೆ ನಡೀತಾ ಇದೆ ಅನ್ನುವಂಥದ್ದು ಮಾಹಿತಿ ಇದೆ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಇವತ್ತಿನವರೆಗೂ ಕೂಡ ಯಾರಿಗೂ ತಪ್ಪಿಸದ್ಲೆ ಹಣ ಕೊಟ್ಟಿದ್ದಾರೆ ಅನ್ನುವಂಥದ್ದು ಗಮನಕ್ಕೆ ಬಂದಿದೆ. ಆದರೆ ಅದು ಎಲ್ಲಿಂದ ಬರ್ತಾ ಇದೆ, ಹೇಗೆ ಬರ್ತಾ ಇದೆ ಅನ್ನುವಂಥದ್ದು ಮುಖ್ಯ ಆಗ್ತದೆ. ಅದನ್ನು ನಾವು ಮಾಜಿ ಸೈನಿಕರು ಗಮನಿಸಿ ಮುಂದಿನ ದಿನಮಾನಗಳಲ್ಲಿ ನಾವು ಕ್ರಮ ಕೈಗೊಳ್ಳಬೇಕಾಗ್ತದೆ. ಹಾಂ ಸರ್. ಸರ್, ಚೀಟಿಂಗ್ ಆಗಿಲ್ಲ ಅನ್ನೋದಕ್ಕೆ ಇನ್ನು ನಮ್ದು ಯಾವುದೇ ಇಲ್ಲ. ಈಗಾಗಲೇ CID ತನಿಖೆಯಲ್ಲಿದೆ. ತನಿಖೆ ಮುಗಿದ ಮೇಲೆ ಗೊತ್ತಾಗೋದು ಚೀಟಿಂಗ್ ಆಗಿದೆ, ಮೋಸ ಆಗಿದೆ, ವಂಚನೆ ಆಗಿದೆ ಅನ್ನೋಂಥದ್ದು ಪ್ರಕರಣದ ತನಿಖೆ ಮುಗಿದ ಮೇಲೆ ಗೊತ್ತಾಗೋದು ಸರ್. ಈಗ ಸರ್, ನಾವು ಯಾರಿಗೂ ಭೇಟಿಯಾಗಿಲ್ಲ. ನಿನ್ನೆ ಇದನ್ನು ಪತ್ರಿಕಾಗೋಷ್ಠಿಯನ್ನು ನಡೆಸಬೇಕಂತೇಳಿ ನಾವು ನಿನ್ನೆ ಕಮಿಷನರ್ ಸಾಹೇಬ್ರಿಗೆ ಭೇಟಿಯಾಗಿದ್ದೆ. ಹಾಗಿಲ್ಲ ಸರ್, ಸುಮ್ಮನೆ ಅಂತಿಲ್ಲ. ನಮಗೂ ಕೂಡ ಈಗ ಮಾಧ್ಯಮದ ಮುಖಾಂತರನೇ ಗೊತ್ತಾಗಿರುವಂಥ ವಿಷಯ. ಸಾಕಷ್ಟು ಜನ ಮಾಜಿ ಸೈನಿಕರಲ್ಲಿ ಭಾಗವಹಿಸ್ತಾರೆ ಅನ್ನುವಂಥದ್ದು. ಅನ್ಯಾಯ ಆಗೈತೆ ಅಂತ ಹೇಳಿ ಸರ್. ಈಗ ಯಾರೂ ಅನ್ಯಾಯ ಆಗೈತೆ ಅಂತ ಬಂದಿಲ್ಲ. ಆದರೆ
ಇದರ ತನಿಖೆ ಆಗೋ ಮಟ್ಟ ಇದನ್ನು ಯಾರೂ ಏನು ಮಾಡಬಾರ್ದು ಅಂತ ಎಲ್ಲರೂ ಸುಮ್ಕದಾರ ಮತ್ತು ಅವ್ರಿಗೆ ಸರಿಯಾಗಿ ದುಡ್ಡು ಕೊಡ್ತಾ ಇದ್ದಾರೆ ಅನ್ನೋಂಥ ಮಾಹಿತಿ ಇದೆ ಸರ್. ಇಲ್ಲಿವರೆಗೂ ಸರಿಯಾಗಿ ದುಡ್ಡು ಕೊಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಯಾರೂ ಪ್ರಕರಣ ದಾಖಲಿಸಿ ಮಾಡಿಲ್ಲ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿದೆ. ಅದು ತಮಗೂ ಗೊತ್ತು, ನಮಗೂ ಗೊತ್ತು. ಏನು ಸರ್? ಅಲ್ಲ, ಸೈನಿಕರ ಮುಂದಾಗಲ್ಲ ನಮ್ಮ ಕಡೆ ಯಾರಾದರೂ ಬಂದ್ರೇ ಗೊತ್ತಾಗೋದಿಲ್ಲ ಸರ್. ಈಗ ಯಾರಾದರೂ ಆ ರೀತಿ ನಮ್ಮ ಕಡೆ ಯಾರಾದರೂ ಬಂದರೆ ನಾವು ಇಂಥ ಇನ್ವೆಸ್ಟ್ ಮಾಡಿದ್ದೀವಿ, ನಾವು ಮೋಸ ಆಗಿದೆ ನಮ್ಮ ಕಡೆ ಬಂದರೆ ನಾವು ಕೂಡ ಜಿಲ್ಲಾಧಿಕಾರಿ ಅವರಿಗೆ ಅವ್ರು ಎಷ್ಟು ಜನ ಸೇರಿದಾರೆ ಅನ್ನೋಂಥದ್ದನ್ನು ಕೊಡ್ಬೋದು ನಮ್ಮ ಜೋಡಿ ನಮ್ಮ ಥರ ಬಂದ್ರೆ. ಈಗ ನಾವು ಸಂಘಟನಾತ್ಮಕವಾಗಿ ಏನು ಮಾಡಬೇಕಾಗಿದೆ, ನಾವು ನಮ್ಮ ಮಾಜಿ ಸೈನಿಕರಿಗೆ ಜಾಗೃತಿಯನ್ನು ಮಾಡಬೇಕಾಗಿದೆ. ಅದಕ್ಕಾಗಿ ನಾವು ಇನ್ನು ಮುಂದೆ ಈ ರೀತಿ ಯಾವುದೇ ಅಂತ ಘಟನೆ ಆಗಬಾರ್ದು ಅನ್ನುವಂಥ ಒಂದು ಜಾಗೃತಿ ಮೂಡಿಸುವ ಸಲುವಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೀವಿ ಸರ್. ಸರ್, ಅದು ಈಗ ತನಿಖೆ ಮುಗಿದ ಮೇಲೆ ಅದರ ಏನು ಅಧಿಕಾರಿಗಳು ಅದಕ್ಕೆ ಏನು ಆಯೋಜನೆಗೊಂಡಿದ್ದಾರೆ ಅವ್ರ ಮೂಲಕನೇ ಗೊತ್ತಾಗೋದು ಸರ್. ಇದು ನಮಗೆ ಗೊತ್ತಾಗೋದಿಲ್ಲ. ಇದು ಫ್ರೀಸ್ ಹೌದು ಸರ್, ಈ ರೀತಿ ಪ್ರಕರಣಗಳು ಸಾಕಷ್ಟು ಆಗಿದಾವೆ. ಅದಕ್ಕೆ ಕಾರಣ ಏನಂತಂದ್ರೆ, ಈಗ ಯಾವುದೇ ಒಂದು ಕಂಪ್ನಿಗಳಾಗಲಿ ಈ ರೀತಿ ಕಂಪ್ನಿಗಳು ಏನಾದ್ರು ಇರ್ತಾವೆ, ಅವ್ರ ಮಾಜಿ ಸೈನಿಕರನ್ನು ನಿವೃತ್ತಿ ಯಾರಾಗ್ತಾರೆ ಅವ್ರನ್ನ ಹುಡುಕ್ತವಂಥ ಸನ್ನಿವೇಶ ಇದೆ. ಅದು ಯಾಕಪ್ಪ ಅಂತಂದ್ರೆ ಅವ್ರ ಹತ್ರ ಒಂದು ಏನೋ ಉಳಿತಾಯ ಮಾಡಿರುವಂಥ ಹಣ ಒಟ್ಟಿಗೆ ಬರ್ತಾ ಇರ್ತದೆ. ಆ ಹಣವನ್ನು ನಾವು ಕೂಡ ರಿಟೈರ್ಡ್ ಆಗೋದಕ್ಕಿಂತ ಮುಂಚಿತನೇ ಒಂದು ವರ್ಷಕ್ಕಿಂತ ಮುಂಚಿತನೇ ಯೋಚನೆ ಮಾಡ್ತೀವಿ. ನಮಗೆ ಬರುವಂಥ ಹಣವನ್ನು ನಾವು ಎಲ್ಲಿ ಒಳ್ಳೆಯ ಸ್ಥಾನದಲ್ಲಿ ಹೂಡಿಕೆ ಮಾಡಬೇಕು, ನಮ್ಮ ಮುಂದಿನ ಜೀವನವನ್ನು ನಾವು ಯಾವ ರೀತಿ ಆ ಹಣದ ಮೇಲೆ ರೂಪಿಸ್ಕೊಳ್ಬೇಕು, ನಾವು ರಿಟೈರ್ಡ್ ಆದ ನಂತರ ಸರ್ಕಾರಿ ನೌಕರಿ ಸಿಗುತ್ತೋ ಇಲ್ಲೋ ಅನ್ನುವಂಥದ್ದು ಗೊತ್ತಿರೋದಿಲ್ಲ. ಕೇವಲ 8-10 ಸಾವಿರ ರೂಪಾಯಿಗಳಿಗಾಗಿ ನಾವು ಇವತ್ತು ಸೆಕ್ಯೂರಿಟಿ ಗಾರ್ಡ್ಗಳಲ್ಲಿ ಇನ್ನಿತರ ಪ್ರೈವೇಟ್ ಸೆಕ್ಟರ್ಗಳಲ್ಲಿ ನಮ್ಮ ಮಾಜಿ ಸೈನಿಕರು ಇವತ್ತು ಸೇವೆಯನ್ನು ಮಾಡ್ತಿರ್ತಾರೆ. 35-45 ವರ್ಷಕ್ಕೆ 20 ಸಾವಿರ 25 ಸಾವಿರ ಪೆನ್ಷನ್ ಮೇಲೆ ಅವ್ರ ಕೆಲಸ ನಡೆಯೋದಿಲ್ಲ. ಹಾಗಾಗಿ ಬಂದಿರುವಂಥ ಹಣ ವೇಸ್ಟ್ ಆಗಬಾರ್ದು, ಅದರಿಂದ ನಾವು ನಮ್ಮ ಜೀವನೋಪಾಯವನ್ನು ಮಾಡೋಣ ಅನ್ನುವಂಥ ಒಂದು ದೃಷ್ಟಿಯಿಂದ ನಮ್ಮ ಮಾಜಿ ಸೈನಿಕರು ಹೂಡಿಕೆ ಮಾಡ್ತಾರೆ. ಆದರೆ ಹೂಡಿಕೆ ಮಾಡೋಕ್ಕಿಂತ ಮುಂಚಿತವಾಗಿ ಅದನ್ನೇ ಹೇಳಿದೆ ಸರ್, ನಮ್ಮ ಮಾಜಿ ಸೈನಿಕರು ಇದರಿಂದ ಜಾಗೃತರಾಗಬೇಕು. ಖಂಡಿತವಾಗಿ ಸರ್ ಇದೆ, ಕೆಲವೊಂಥವಲ್ಲೇ ಆಗಿದೆ, ಕೆಲವೊಂಥವಲ್ಲೇ ಆಗ್ತಾ ಇದೆ. ಅದೆಲ್ಲ ಆಗಬಾರ್ದು ಅನ್ನೋವಂಥದ್ದು ಹಿತದೃಷ್ಟಿಯಿಂದಲೇ ನಾವು ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೀವಿ. ಮುಖ್ಯವಾಗಿ ಇದು ನಮ್ಮ ಮಾಜಿ ಸೈನಿಕರಿಗೆ ಮೂಲಕ ನಾವೇನು ಹೇಳ್ತೀವಿ, ತಮ್ಮ ಹಣವನ್ನು ತಾವೇನಾದರೂ ಮುಂದಿನ ದಿನಮಾನಗಳಲ್ಲಿ ತಾವು ಹೂಡಿಕೆ ಮಾಡೋರಿದ್ರೆ ನ್ಯಾಷನಲೈಸ್ ಬ್ಯಾಂಕ್ಗಳಲ್ಲಿ ಅಥವಾ ಇನ್ನಿತರ ಕಾನೂನುಬದ್ಧವಾದ ಚೌಕಟ್ಟಿನಲ್ಲಿರುವಂಥ ಸಂಸ್ಥೆಗಳಲ್ಲಿ ತಾವು ಹಣವನ್ನು ಹೂಡಿಕೆ ಮಾಡಿ ತಮ್ಮ ಹಣಕ್ಕೆ ತೊಂದರೆ ಆಗೋ ರೀತಿ ತಾವು ಇಟ್ಕೋಬೇಕಂತೇಳಿ ನಾವು ಮಾಧ್ಯಮದ ಮೂಲಕ ಆಗಿದೆ ಸರ್. ಅದಕ್ಕಾಗಿ ಈಗ ತನಿಖೆ ನಡೆದಿದೆ. ಆ ತನಿಖೆ ನಡೆದ ಮೇಲೆ ನಮಗೆ ಇದ್ರ ಬಗ್ಗೆ ಗೊತ್ತಾಗೋದು, ಅದು ಎಷ್ಟು ನಿಜ ಇದೆ, ಎಷ್ಟು ಸುಳ್ಳಿದೆ, ಮೋಸ ಆಗಿದೆಯೋ ಇಲ್ಲೋ ಅನ್ನೋಂಥದ್ದು ಗೊತ್ತಾಗೋದು ತನಿಖೆಯನ್ನು ಮುಗಿದ ಮೇಲೆ ಗೊತ್ತಾಗೋದು. ಮನವಿ ಸರ್, ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಬೇಕನ್ನು ಅಂದ್ಕೊಂಡಿದ್ದೀವಿ. ಆದರೆ ನಮ್ಮ ಕಡೆನೂ ಇದುವರೆಗೂ ಯಾರೂ ಮಾಜಿ ಸೈನಿಕರು ಬಂದಿಲ್ಲ. ನಮಗಿದೆ ಮನವಿಯನ್ನು ಕೊಡ್ತೀವಿ ಸರ್. ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇನ್ನೊಂದು ವಾರ 1-2 ದಿನದಲ್ಲಿ ನಮ್ಮ ಸಂಘಟನೆ ಪರವಾಗಿ ಬೆಳಗಾವಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಬೇಕಂತ ವಿಚಾರ ಇದೆ. ಸರ್, ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಅದು ಕೊಟ್ಟದ್ದು ನಿಜಾನೋ ಸುಳ್ಳೋ ಗೊತ್ತಿಲ್ಲ. ಅದ್ರ ಬಗ್ಗೆ ತನಿಖೆ ಮುಗಿದ ಮೇಲೆ ಎಲ್ಲರಿಗೂ ಗೊತ್ತಾಗ್ತದೆ, ನಮಗೂ ಅದ್ರ ಮೇಲೆ ಅವಾಗ ಗೊತ್ತಾಗೋದು. ಅದಕ್ಕೆ ಇಲ್ಲ ಸರ್, ಇದುವರೆಗೆ ನಮ್ಮನ್ನು ಯಾರೂ ಭೇಟಿಯಾಗಿಲ್ಲ. ಆದರೆ ಈ ವಿಷಯ ಏನು ಬಹಳಷ್ಟು ಚರ್ಚೆಯಲ್ಲಿರೋದ್ರಿಂದ ನಾವು ನಮ್ಮ ಸೈನಿಕರನ್ನು ಇನ್ನು ಮುಂದೆ ಆದರೂ ಜಾಗೃತಿಗೊಳಿಸೋಂಥ ಉದ್ದೇಶದಿಂದ ನಾವು ಪ್ರೆಸ್ ಮೀಟ್ ಮಾಡಿದ್ವಿ. ಹೊರತಾಗಿ ಅದು ಮಾಡಿದ್ದು ತಪ್ಪು, ನಮ್ಮ ಮಾಜಿ ಸೈನಿಕರು ಮಾಡಿದ ತಪ್ಪು, ಪರ ವಿರೋಧ ಯಾವುದೂ ಇಲ್ಲ. ಇಲ್ಲಿ ಯಾರೂ ಭೇಟಿಯಾಗಿಲ್ಲ ಸರ್. ಓಕೆ ಸರ್, ಧನ್ಯವಾದ. ವಿನೋದ್ ಕೋಲ್ಕಾರ್, KMM ನ್ಯೂಸ್, ಬೆಳಗಾವಿ. जले दीप अंगना में होगी रोशन दुनिया, पलकों तले छा जाए चांद तारों का साया, रंगोली में खिले रंग खुशियों की भी तरानी, तन मन झिलमिल जाए हर पल होंगी सुहानी, ये अटूट बंधन खिले हर आशियाना, रंग वस्त्रों का खजाना, मन भाए आराधना, मारुति गली बेलगाम, मन भाए आराधना.